ಸ್ವಾಮಿಯೇ ಶರಣಮಯ್ಯಪ್ಪ. 9ನೇ ವರ್ಷದ ನನ್ನ ಶಬರಿಮಲೆ ಯಾತ್ರೆಯ ವಿಡಿಯೋಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಈ ಬಾರಿಯ ವಿಶೇಷ ಅಂದ್ರೆ ಪ್ರತಿ ಬಾರಿ ಯಾತ್ರೆ ಹೊರಡೋ ದಿನವೇ ಮಾಲೆ ಧಾರಣೆ ಮಾಡ್ತಿದ್ದೆ. ಈ ಬಾರಿ 3 ದಿವಸ ಮುಂಚಿತವಾಗಿ ಕರ್ತವ್ಯದ ಮೇಲೆಯೇ ಮಾಲೆ ಧಾರಣೆ ಮಾಡಿದ್ದು. ಭದ್ರಾವತಿಯಲ್ಲಿ ಮಾಲೆ ಧರಿಸಿ ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ರೈಲು ಪ್ರಯಾಣದ ಮುಖಾಂತರ ಬೆಳಿಗ್ಗೆ 4ಕ್ಕೆ ಬೆಂಗಳೂರು ತಲುಪಿದೆ. ಬೆಂಗಳೂರು ಜೀವನ ಬಹಳ ವಿಚಿತ್ರ. 4ಕ್ಕೆ ಮಾರುಕಟ್ಟೆಗಳು ತೆರೆದಿರುತ್ತವೆ. ಜನರುಗಳು ಕುರಿ ಮಂದೆ ರೀತಿ ತಮ್ಮ ಕೆಲಸಗಳಿಗೆ ತೆರಳುತ್ತಿರುತ್ತಾರೆ. ಅದರಲ್ಲಿ ನಾನು ಒಂದು ಕುರಿ. ಬನಶಂಕರಿ ಬಸ್ ನಿಲ್ದಾಣದಿಂದ ಸುಮಾರು 3 ಕಿಲೋಮೀಟರ್ ನಡೆದುಕೊಂಡೇ ಊರು ನೋಡುತ್ತಾ ತಂಗಿ ಮನೆ ಕಡೆಗೆ ಪ್ರಯಾಣ ಬೆಳೆಸಿದೆ. ಮನೆಗೆ ತೆರಳುವ ವೇಳೆಗಾಗಲೇ ಭಾವನವರು ಪೂಜೆ ವ್ಯವಸ್ಥೆಯನ್ನು ಮಾಡಿದ್ರು. ಅಲ್ಲಿ ಪ್ರತಿ ವರ್ಷದಂತೆ ಮಡಿ ಉಟ್ಟು ಪೂಜೆ ಸಲ್ಲಿಸಿ ಮಲ್ಲೇಶ್ವರಂನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಇರುಮುಡಿ ಸಲುವಾಗಿ ಬಂದು ತಲುಪಿದೆವು. ಇರುಮುಡಿಯ ನಂತರ ಲಘು ಫಲಾಹಾರ ಸೇವಿಸಿ ಸ್ವಾಮಿಗೆ ಕೈ ಮುಗಿದು ಯಾತ್ರೆ ಮೊದಲಾಯಿತು. ದೇವಸ್ಥಾನದಲ್ಲಿ ಫಲಾಹಾರ ಏರ್ಪಡಿಸಿದ್ದ ದಿವಾಕರ ಸ್ವಾಮಿಯವರಿಗೆ ವಂದನೆ ಸಲ್ಲಿಸಲಾಯಿತು. ಈ ವರ್ಷದಂತೆ ದಿವಾಕರ ಸ್ವಾಮಿ ಈ ವರ್ಷವೂ ಅನ್ನದಾನವನ್ನು ಕೊಟ್ಟಿದ್ದಾರೆ. ಅಯ್ಯಪ್ಪ ಭಕ್ತಾದಿಗಳಿಗೆ ನಮ್ಮ ಗುರುಸ್ವಾಮಿ ಅವರು ಅವ್ರ ಬಗ್ಗೆ ಮಾತಾಡ್ತಾರೆ. ದಿವಾಕರ್ ಸರ್ ಅವರು ಪ್ರತಿ ಸರಿ ಹಂಗೆ ಈ ವರ್ಷ ನಮ್ಗೆ ಅನ್ನದಾನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅವ್ರು ಬಂದಿದ್ರೆ ಚೆನ್ನಾಗಿರೋದು. ಮುಂದಿನ ಸರಿ ಆದ್ರೂ ಬರ್ಲಿ ಅವರು ನಮ್ಮ ಜೊತೆ. ಎಲ್ಲ ಅನ್ನದಾನ ಸುಮಾರು ಒಂದು 100 ಜನದ ಮೇಲೆ 100 ಜನದ ಮೇಲೆ ಎಲ್ಲ ಊಟ ಮಾಡಿದ್ದಾರೆ. ಎಲ್ಲ ಸಂತೋಷ. ಇದೇ ತರ ದೇವ್ರು ಅವ್ರಿಗೆ ಆಯುಷ್ ಆರೋಗ್ಯ ಅಯ್ಯಪ್ಪ ಕಾಪಾಡ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಪ್ರಯಾಣ ಮಧ್ಯದಲ್ಲಿ ಮೂರ್ತಿ ಸ್ವಾಮಿಗಳು ತಮ್ಮ 18 ವರ್ಷದ ಯಾತ್ರೆಯ ಕೆಲವು ಅನುಭವಗಳನ್ನು ಇಲ್ಲಿ ಹಂಚಿಕೊಂಡರು. 150 ಜನ ಸ್ವಾಮಿಗಳಿಗೆ ಶರಣ ಕೊಡ್ತಾ ಇದ್ರು. ಅದರಲ್ಲಿ ಯಾರ ಚಿಕ್ಕ ಸ್ವಾಮಿ ಇಲ್ಲೊಂದು ಸ್ವಾಮಿ ಇದೆಯಲ್ಲ, ಈ ತರದ್ದು ಕನ್ಯಾ ಸ್ವಾಮಿನ ಕೈ ಗುರುಸ್ವಾಮಿ ಗದ್ದದ್ದು ಇಷ್ಟೊಂದು ಊದ್ಬಿಟ್ಟು ಉದ್ದುದ್ದ ಕಡ್ಡಿ ತಗೊಂಡಿದ್ರು. ಉದ್ದುದ್ದ ಕಡ್ಡಿ ತಗೊಂಡು ಎಲ್ಲ ಪೀಸ್ ಎಲ್ಲ ಹೊಡೆದ್ರು. ಹೊಡೆದಾದ್ಮೇಲೆ ಎಲ್ಲ ಇಷ್ಟೊಡ ಪೀಸ್ ಆಗಿತ್ತಲ್ಲ, ಎಣ್ಣೆ ಕುದಿಯ ಕಡಿತೀನಿ, ಪಳ ಹೊಡೆಯುತ್ತೀನಿ, ಪಳ ಅಂತ ಕೆಂಪು ಅದೆಲ್ಲ. ಅವಾಗ ಕೈ ಎಲ್ಲರೂ ಹಿಂಗ್ ಹಾಕ್ಬಿಟ್ಟು ಎತ್ತದು. ಒಂಚೂರು ಸುಟ್ಟಿದ್ರೆ ಬೇಜಾರಿಲ್ಲ ರೀ. ನೋಡಕ್ ಬಂದು ನಿಂತಿರಲ್ಲ ಸುಮ್ನೆ ಸುಳ್ಳು ಇದು ಅಂತೇಳಿ ಅವರಿಗೆಲ್ಲ ಈ ಎಣ್ಣೆ ಕೊಡ್ತಿದಾಗ ಎಣ್ಣೆ ಹಾರಿ ಅವರಿಗೆಲ್ಲ ಸುಟ್ಟಿದೆ. ಬಟ್ ಸ್ವಾಮಿಗಳಿಗೆ ಒಬ್ರಿಗೂ ಒಂದು ಚೂರು ಸುಟ್ಟಿಲ್ಲ. ಅಯ್ಯಪ್ಪನ ವಸ್ತು ಸತ್ಯ ಇದ್ರೆ ಸತ್ಯನೇ. ಯಾಕೆಂದ್ರೆ ಅಯ್ಯಪ್ಪನ ಬಗ್ಗೆ ಮಾತ್ರ ಮಾತಾಡೋ ಸುಮ್ಮನೆ ಕೆಲವು ಹೇಳ್ತಾರ ವೇಸ್ಟ್ ನನ್ನ ಮಕ್ಕಳು. ಅಯ್ಯಪ್ಪನ ನೀರು ದಾನ ಮಾಡಿದ್ರು. ಹೌದು ಸರ್, ನೀರೆಲ್ಲ ಅಲ್ಲಿ ದಾನ ಮಾಡ್ತಾವ. ನಾವು ಹೋಗಿದ್ದು ಅಲ್ಲಿ ನಮ್ಮ ಅಯ್ಯಸ್ವಾಮಿ ಇದರಿಂದಲೇ ಹೋಗಿದ್ವು. ನಾವು ಅವಾಗೆಲ್ಲ ಭಯಂಕರ ದಿನ ಭಜನೆ, ಒಂದೊಂದು ಮನೇಲಿ ಊಟ ತಿಂಡಿ ನಮಗೆಲ್ಲ ಫ್ರೀ. ಡೈಲಿ ಒಬ್ಬರ ಮೇಲೆ ಕರೆಯೋರು ಭಜನೆ ಮಾಡಕ್ಕೆ. ಅದಕ್ಕೆ ನೀನೇ ಹೇಳಿದ್ರು ಭಜನೆ ಅಂತಲ್ಲ, ನಾವು ಹೋಗ್ತಿದ್ದೆ ಭಜನೆ ಅಂತ ಗೊತ್ತಾಗಿದ್ದೆ. ಭಜನೆ ಅಂತ ಗೊತ್ತಿದ್ರೆ ನಾನು ಹೋಗ್ಬಿಡ್ತಿದ್ದೆ. ಇರುಮುಡಿ ಅಂದ್ರೆ ಅಲ್ಲಿ ನಾವು ಕುಂದಾಪುರದಿಂದಲೇ ಕರ್ತಿದ್ವು ಸ್ವಾಮೀಜಿನ. ನಮ್ ಗುರುಸ್ವಾಮಿ ನೋಡ್ಬಿಟ್ಟು ನಮ್ಮ ಕೆಂಡ ಸೇವೆ ಅಪ್ಪು ಸೇವೆ ನೋಡಿ ಗಾಡಿಲಿ ಬಂದು ನಮ್ ಗಾಡಿ ಕುತ್ಬಿಟ್ಟು 2 ಗಾಡಿ ಬಸ್ ಮಾಡಿದ್ರು ಅವರು. 2 ಬಸ್ ಮಾಡಿದಾರ ಕುತ್ಕೊಂಡಿಲ್ಲ, ನಮ್ ಜೀಪಲ್ಲಿ ಒಂದು ಕುತ್ಕೊಟ್ರು ಅವರು. ಈ ಸ್ವಾಮಿ ಜೊತೆ ನಾನು ಕುತ್ಕೊಳ್ಳೋದು ಅಂತ ಕುತ್ಕೊಂಡ್ರು, ನಮ್ ಜೊತೆ ಒಂದು ಕುತ್ಕೊಂಡ್ರು. ಯಾಕಂದ್ರೆ ನಾವು ಕೆಂಡ ಸೇವೆ ಮಾಡುದು, ಅಪ್ಪು ಸೇವೆ ಮಾಡುದು. ನಮ್ದು ಇದು ಇರುಮಲೆಯಲ್ಲಿ ಹೋಗಿ ದೊಡ್ಡಪದ ಅಂತ ಗೊತ್ತು. ಬರೀ 12 ಅವರಲ್ಲಿ ನಾವು ಹೋಗಿ ಪಂಪದಲ್ಲಿ ಇದ್ದು. ನಾವು 12 ಅವರಲ್ಲಿ ಪಂಪದಲ್ಲಿ ಇದ್ದು. ನಾವು ಇರುಮಲೆಯಿಂದ ಹತ್ತಿದ್ದು. ಅದ್ ಹೆಂಗ್ ಹತ್ತಂದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ. ದೊಡ್ಡಪದ ಮಾಡಿದ 12 ಅವರ್, ಕರೆಕ್ಟಾಗಿ 12 ಅವರ್ ಅಲ್ಲಿ ಹಂಗ ಹೋಗ್ಬಿಟ್ಟು ದೇವರೆಲ್ಲ ದರ್ಶನ ಮಾಡೋದು. ತುಂಬಾ ಚೆನ್ನಾಗಿ ದರ್ಶನ. ಸಂಜೆ ಫಲಾಹಾರಕ್ಕಾಗಿ ವಾಹನ ನಿಲ್ಲಿಸಿ ಫಲಾಹಾರ ಸೇವಿಸಿ ಪ್ರಯಾಣ ಮುಂದುವರೆಯಿತು. ಓಕೆ, ಈಗ ಸ್ನಾಕ್ಸ್ ಟೈಮು. ಸ್ನಾಕ್ಸಿಗೆ ಅಂತ ನಿಲ್ಸಿದೀವಿ. ನಮ್ಮ ನಾಗರಾಜ ಸ್ವಾಮಿ ಅವರು, ಮಹೇಶ್ ಸ್ವಾಮಿ ಅವರು, ಇವರು ರಾಜೇಶ್ ಸ್ವಾಮಿ ಅವರು, ಒಬ್ಬೊಬ್ರು ಇವ್ರು ಗುರುಸ್ವಾಮಿ ಅವರು. ಒಬ್ಬೊಬ್ರದ್ದೇ ಪರಿಚಯ ಮಾಡಿಸ್ತಾ ಹೋಗ್ತೀನಿ ಮುಂದೆ. ಇದು ಅವಲಕ್ಕಿ. ಅಲ್ಲಿ ನಮಗೆ ಬೇಕಾದವರೊಬ್ರು ಇದಾರೆ, ಗಿರಿ ಸ್ವಾಮಿ ಅಂತ ಒಬ್ರು, ಅವ್ರ ಮನೆಯವರು. ಅವರು ಅಮ್ಮ ಚಟ್ನಿ ಪುಡಿ ಮಾಡ್ಕೊಟ್ಟಿದ್ರು. ಇದು ಅವಲಕ್ಕಿ ಮಾಡ್ಕೊಟ್ಟಿದ್ದಾರೆ. ಚಟ್ನಿ ಪುಡಿ ಹಾಗೆ ಇರ್ಲಿ ಬಿಡಿ. ಇದು ಅವಲಕ್ಕಿ. ಚಟ್ನಿ ಪುಡಿ ತುಂಬಾ ಚೆನ್ನಾಗಿದೆ. ಕೊಬ್ಬರಿ ಮತ್ತೆ ಕಳಕಾಯಿ ಬೀಜ ಎಲ್ಲ ಸೇರಿ ತಿಂತಾ ಇದ್ರೆ
ಈ ಚಳಿಗೂ ಖಾರ ಖಾರ ತುಂಬಾ ಚೆನ್ನಾಗಿದೆ. ಗಿರೀಶ್ ಮತ್ತೆ ಫ್ಯಾಮಿಲಿ ಅಂತ ಅವ್ರ ಅಮ್ಮ ಮಾಡ್ಕೊಟ್ಟಿದ್ರು. ನಾವು ತುಂಬಾ ಚೆನ್ನಾಗಿದೆ. ಹೇಳಿ ನಮ್ಮ ಸಂಘದಿಂದ ಎಲ್ಲ ಒಂದು ಕೃತಜ್ಞತೆ, ಒಂದು ಧನ್ಯವಾದ. ತುಂಬಾ ಚೆನ್ನಾಗಿ ವೆದರ್ಗೆ ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ತರಕಾರಿ ಗೊಜ್ಜಾಗಿದೆ ಇವ್ರದ್ದು. ಅವರು ಇಲ್ಲಿ ಇವ್ರ ಮನೆಯವರು ಅವ್ರು ಮಾಡ್ಕೊಟ್ರ ತಾಯಿಯವ್ರು ಮಾಡಿದ್ದ. ಸುಮಾರು 9ಕ್ಕೆ ಭವಾನಿ ದೇವಸ್ಥಾನಕ್ಕೆ ಸ್ನಾನದ ಸಲುವಾಗಿ ಬಂದು ತಲುಪಿದೆವು. ದೇವಸ್ಥಾನದ ಬಾಗಿಲು ಹಾಕಿದ್ದ ಕಾರಣ ಹೊರಗಿನಿಂದಲೇ ಕೈ ಮುಗಿದು ರಾತ್ರಿ ಊಟ ಮುಗಿಸಿ ಪ್ರಯಾಣ ಮುಂದುವರೆಸಿದೆವು. ಬೆಳಿಗ್ಗೆ ಸಮಯಕ್ಕೆ ಮೂರ್ತಿ ಸ್ವಾಮಿಗಳು ವಿಷ್ಣು ಸಹಸ್ರನಾಮವನ್ನು ಹೇಳಿ ಮಲಗಿದ್ದವರೆಲ್ಲರನ್ನು ಎಚ್ಚರಿಸಿದರು. ಬೆಳಿಗ್ಗೆ 8ರ ಸಮಯಕ್ಕೆ ಪಂಪಾ ಬಂದು ತಲುಪಿದೆವು. ನಿತ್ಯ ಕರ್ಮ ಮುಗಿಸಲು ತೆರಳಿದ ನಮಗೆ ಜನಸಾಗರವೇ ಎದುರಾಯಿತು. ಇಲ್ಲಿ ಶೌಚಾಲಯಕ್ಕೆ ತೆರಳಿರುವ ರಾಜಸ್ವಾಮಿಗಳ ಒದ್ದಾಟ ಕಾಣಬಹುದು. ನಂತರ ಸ್ನಾನ ಮುಗಿಸಿ ಲಘು ಉಪಹಾರ ಸೇವಿಸಿದೆವು. ಪಂಪದಲ್ಲಿ ಯಾತ್ರಿಕರಿಗೆ ಅನುಕೂಲವಾಗುವಂತೆ 2018ರಲ್ಲಿ ಭೀಕರ ಮಳೆಗೆ ನಾಶವಾಗಿದ್ದ ತಂಗು ಸ್ಥಳವನ್ನು ಮರು ನವೀಕರಿಸಿರುವುದು ಕಾಣಬಹುದು. ನಂತರ ಇರುಮುಡಿಗೆ ಪೂಜೆ ಸಲ್ಲಿಸಿ ನಮ್ಮ ಯಾತ್ರೆ ಪುನಃ ಆರಂಭವಾಯಿತು. ಸುದೀರ್ಘ 1 ದಿನದ ಪ್ರಯಾಣದ ನಂತರ ಪಂಪ ತಲುಪಿ ಪವಿತ್ರ ಪಂಪಾ ನದಿಯಲ್ಲಿ ಸ್ನಾನ ಮುಗಿಸಿ ಈಗ ಬೆಟ್ಟ ಏರೋಕ್ಕೆ ಹೊರಟಿದ್ದೀವಿ. ಸ್ವಾಮಿಶ್ರ ಪಂಪದಲ್ಲಿ ಕಾಯಿ ಒಡೆದು ಕನ್ನಿಮೂಲ ಗಣಪತಿ ಹನುಮಂತ ರಾಮನಿಗೆ ವಂದಿಸಿ ಬೆಟ್ಟದ ಕಡೆ ಹೆಜ್ಜೆ ಹಾಕಿದೆವು. ಈ ಬಾರಿಯ ವಿಶೇಷ ಎಂದರೆ ದಾರಿ ಉದ್ದಕ್ಕೂ ಭರ್ಜರಿ ಮಳೆ. ಪ್ರತಿ ಬಾರಿ ಸ್ನಾನ ಮಾಡಿ ಬೆಟ್ಟ ಹತ್ತುತ್ತಿದ್ದೆವು. ಈ ಬಾರಿ ಮಳೆಯಲ್ಲಿ ಸ್ನಾನ ಮಾಡುತ್ತಲೇ ಬೆಟ್ಟ ಹತ್ತಿದ್ದು. ಪ್ರತಿ ಬಾರಿ ಅಲ್ಲಲ್ಲಿ ಕೂತೆದ್ದು ಬೆಟ್ಟ ಹತ್ತುತ್ತಿದ್ದ ನನಗೆ ಈ ಮಳೆಯಿಂದಾಗಿ ಬೆಟ್ಟ ಹತ್ತಿದ ದಣಿವೇ ಇರಲಿಲ್ಲ. ಅದೆಷ್ಟು ವೇಗವಾಗಿ ಆಯಾಸವಿಲ್ಲದೆ ಶರಂಗುತ್ತಿ ಬಂದು ತಲುಪಿದೆವು ಗೊತ್ತೇ ಆಗಲಿಲ್ಲ. ಈ ತರ ಮಳೆ ನೋಡಿರಲಿಲ್ಲ, ಇದೇ ಪ್ರಥಮ. ನಾವು ಇದು 9ನೇ ವರ್ಷ ಮಳೆಯಲ್ಲಿ ಬಂದಿರೋದು ಇದೇ ಫಸ್ಟ್. ಲಾಸ್ಟ್ ಟೈಮ್ ಬಂದಾಗ ಇಳಿಯೋದು ಸ್ವಲ್ಪ ಹನಿ ಹನಿ ಸಿಕ್ಕಿದ್ದು ಬಿಟ್ಟರೆ ಈ ಥರ ಮಳೆ ಇರಲಿಲ್ಲ. ಆದರೂ ಚೆನ್ನಾಗಿದೆ. ಮಾರ್ಗದಲ್ಲಿ ಅಲ್ಲಲ್ಲಿ ಹಣ್ಣು ಹಂಪಲು, ಆಯುರ್ವೇದ ಬಿಸಿ ನೀರು, ಅಲ್ಲಲ್ಲಿ ಉಚಿತವಾಗಿ ಹಂಚುತ್ತಿದ್ದ ಬಿಸ್ಕೆಟ್ ಸೇವಿಸಿ ಬೆಟ್ಟ ಹತ್ತಿದ್ದೇ ತಿಳಿಯಲಿಲ್ಲ. ಇಷ್ಟು ವರ್ಷಗಳ ಕಾಲ ಬಿಸಿಲು ಅಂತ ಹೇಳ್ಕೊಂಡು ಓಡಾಡ್ತಿದ್ವಿ. ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮು ಭರ್ಜರಿ ಮಳೆಯಲ್ಲಿ ನೆನ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ಲು ಒದ್ದೆ, ಎಲ್ಲ ಸ್ವಾಮಿಗಳು ಫುಲ್ ಮಳೆಯಲ್ಲಿ ಒದ್ದೆ ಹಾಕ್ಕೊಂಡು ನೆನ್ಕೊಂಡು ಬರ್ತಾ ಇದ್ದಾರೆ. ನಾವೀಗ ಶರಂಗುತ್ತಿಗೆ ಬಂದು ತಲುಪಿದ್ದೀವಿ. ಆದರೆ ಹೇಗೆ ಹತ್ತಿದ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ಯಾಕಂದರೆ ಬಿಸಿಲಿಲ್ಲ, ಆರಾಮಾಗಿ ತುಂಬ ಈಸಿಯಾಗಿ ಇಷ್ಟು ವರ್ಷದಲ್ಲಿ ಇಷ್ಟು ಈಸಿಯಾಗಿ ಹತ್ತಿರೋದು ಹಾಗೆ ಬಂದಿದ್ದೇ ಗೊತ್ತಾಗದಿರೋವಂಥ ವರ್ಷ ಇದು. 2 ವರ್ಷದ ಕೆಳಗೆ ಬಂದಾಗ ಇದರಿಂದ ಆಚೆಗೆ ಇದರಿಂದ ಈಚೆಗೆ ಕ್ಯೂ ಇತ್ತು. ಅಲ್ಲಿ ಕ್ಯೂ ಒಳಗಡೆ ಕ್ಲಿಯರ್ ಆದಮೇಲೆ ಈ ಒಳಗಡೆ ಬಿಡೋದು. ರೆಗ್ಯುಲರ್ ಬಂದಾಗ ಇಲ್ಲೇ ಹೋಗ್ತಿದ್ವಿ. ಸರಿ ಈ ಕಡೆಯಿಂದ
ಇಲ್ಲಿ ನಾವು ಮಳೆಯಲ್ಲೇ ಸ್ವಾಮಿಯ ದರ್ಶನ ಪಡೆಯುತ್ತಿರುವ ಭಕ್ತಾದಿಗಳನ್ನು ಕಾಣಬಹುದು. ವಿಶೇಷ ದರ್ಶನಕ್ಕೆ ಭಾವನ ಸ್ನೇಹಿತರೊಬ್ಬರು ಅಲ್ಲಿನ ಲೋಕಲ್ ಪೊಲೀಸ್ಗೆ ಹೇಳಿದ್ದರಿಂದ ಅವರ ಬರುವಿಕೆಗಾಗಿ ಕಾಯುತ್ತಾ ಕೂತಿದ್ದೆವು. ಮುಂಚೆಲ್ಲ ಹೋಗಿ ಕನ್ಯಾಮಲ ಗಣಪತಿ ನಿದ್ದೆ ಮಾಡ್ತಿದ್ವಿ. ಈ ನಿದ್ದೆ ಮಾಡಕ್ಕೆ ನೀರು ಅಲ್ಲಿ ಇದು ಮಾಡಿದ ಹಂಗೆ ಆಗಿದೆ. ಕೊನೆಗೆ ಇನ್ಸ್ಪೆಕ್ಟರ್ ಒಬ್ಬರು ಬಂದು ನಮ್ಮನ್ನು ಕರೆದುಕೊಂಡು ಹೋಗಿ ವಿಶೇಷ ದರ್ಶನ ಮಾಡಿಸಿದರು. ನಂತರ ತಂದಿದ್ದ ಇರುಮುಡಿ ಇಳಿಸಿ ತುಪ್ಪದ ಕಾಯಿ ಒಡೆದು ದೇವರಿಗೆ ಸಲ್ಲಿಸಿ ಮತ್ತೊಮ್ಮೆ ದರ್ಶನ ಮಾಡಿ ಪ್ರಸಾದ ಪಡೆದು ಮಾಳಿಗಪುರತ್ತಮ್ಮನಿಗೆ ಉರುಳುಗಾಯಿ ಸೇವೆ ಸಲ್ಲಿಸಿ ದೇವಸ್ಥಾನದಿಂದ ಸುಮಾರು 10 ಗಂಟೆಗೆ ಸ್ವಾಮಿಗೆ ಕೈ ಮುಗಿದು ಹಿಂದಿರುಗಿದೆವು. ಬೆಟ್ಟ ಇಳಿದು ಪಂಪ ಬಂದು ತಲುಪುವಾಗ ಒದ್ದೆ ಆಗಿದ್ದ ಒಳ ಒಡುಕುಗಳ ಕಾರಣದಿಂದಾಗಿ ತೊಡೆ ಸಂದಿಯೆಲ್ಲ ಕುಯ್ದು ನನ್ನ ಪರಿಸ್ಥಿತಿ ಅಂತೂ ಹೀಗಾಗಿತ್ತು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯವರು ಸ್ವಾಮಿಯವರಿಗೆ ನಾವು ಮಾತಾಡಬೇಕಾಗಿ ವಿನಂತಿ. ಸ್ವಾಮಿ ಈ ಸರಿ ಅಂತ ಈ ಬಾರಿನೂ ಸಹ ತೀರ್ಥಯಾತ್ರೆ ಅಯ್ಯಪ್ಪ ಸ್ವಾಮಿ ತೀರ್ಥಯಾತ್ರೆ ಅಲ್ಲ, ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡೋಕ್ಕೆ ತುಂಬ ಸಂತೋಷ ಆಗಿದೆ. ಎಲ್ಲರೂ ಸಂತೋಷವಾಗಿದ್ದೀವಿ. ಪುರಾಣ ಸೇವಾ ಕರ್ತರು ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳು. ಅವ್ರಿಗೂ ದಯವಿಟ್ಟು ತಿಳಿಸಿ. ಮುಂದಿನ ಅಡ್ವಾನ್ಸ್ ಆಗಿ ಹೇಳ್ತಾರೆ. ಹಾಗೆ ನಮ್ಮ ವಾಹನ ಚಾಲಕರಾದ ಕುಮಾರ್ ಸರ್ ಬನ್ನಿ ಸ್ವಾಮಿ, ಪ್ರತಿ ವರ್ಷ ಬನ್ನಿ ಸ್ವಾಮಿ, ಈ ಕಡೆ ಬನ್ನಿ. ತುಂಬ ಅಲ್ಲೇ ಇದೆ. ಎಲ್ಲ ಇದ್ರ ಕಡೆ ಹೋಗ್ತಾರೆ ಅವರು. ಪ್ರತಿ ವರ್ಷನೂ ನಮ್ಮನ್ನ ಒಳ್ಳೆ ಸೇಫ್ಟಿಯಿಂದ ಒಂದು ಇಂಗ್ಲೀಷ್ ಒಂದು ಕನ್ನಡ ಹೇಳ್ಬಿಟ್ಟು ಸೇಫ್ಟಿಯಿಂದ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ. ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು ನಮ್ಮ ಸಂಘದ ಕಡೆ. ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ವತಿಯಿಂದ ಅದ್ಭುತವಾಗಿ ಅಡುಗೆ ಮಾಡುವಂತಹ ಆನಂದ್ ಸ್ವಾಮಿ ನಮ್ಮ ಗುರುಗಳು, ನಮ್ಮ ಅಸಿಸ್ಟೆಂಟ್ ರಾಕೇಶ್ ಸ್ವಾಮಿ, ರಾಕೇಶ್ ಸ್ವಾಮಿ ಆನಂದ್ ಸ್ವಾಮಿಗೆ ಅಷ್ಟೆಂಟಾಗಿ ನಮ್ಮ ರಾಕೇಶ್ ಅವರು ಹೇಳಿರೋ ಹಲವುಗಳನ್ನೆಲ್ಲ ಹಾಕಿ ಬಿರಿಯಾನಿಯನ್ನು ಮತ್ತು ಪ್ರತಿಯೊಂದು ಊಟೋಪಚಾರಗಳನ್ನು ಚೆನ್ನಾಗಿ ಮಾಡಿರುತ್ತಾರೆ. ಹೊತ್ತಲ್ಲದ ಹೊತ್ತಲ್ಲಿ ಸಹ ಬೇಜಾರು ಮಾಡಿದ್ದಾರೆ. ಆನಂದ್ ಗುರುಜಿಗೂ ಹಾಗೂ ರಾಕೇಶ್ ಅವರಿಗೂ ತುಂಬ ಮಲ್ಲಿಕಾ ಬಾ. ಈ ಯಾತ್ರೆಯ ಉಸ್ತುವಾರಿಯನ್ನು ಅಸ್ಟೆಂಟ್ ಉಸ್ತುವಾರಿಯನ್ನು ನಮ್ಮ ಮಲ್ಲಿಕ್ ಸ್ವಾಮಿ ಅವರು ತುಂಬ ಖುಷಿಯಿಂದ ನಿರ್ವಹಿಸುತ್ತಾರೆ. ಯಾವುದೇ ಕೆಲಸ ಹೇಳಿದ್ರು ಖುಷಿಯಿಂದ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಪ್ರಜ್ಞೆ ಮಾಡಿಸಿದ್ರು, ನಮಗೆ ಬೆಲೆ ಕೇಳಿದ್ರು. ನಮಗೆ ಕಾರಣಾಂತರದಿಂದ ಹೋಗೋಕ್ಕಾಗಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೊಂಡು ಅದನ್ನು ಕಾಂಪೆನ್ಸೇಟ್ ಮಾಡೋಕ್ಕೆ ಮುಂದಿನ ವಾರ ಮತ್ತೆ ಕರೆಸಿ ಬರ್ತೀವಿ.
ನಮ್ಮ ಯಾತ್ರೆಯ ನೋವನ್ನು ಮನೋರಂಜನೆ ರೂಪದಲ್ಲಿ ಮರೆಸಿದ ಸ್ವಾಮಿ ಅವರಿಗೆ ಅಲ್ಲ ಅಚ್ಚ ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತನಾಡುವಂತ ಮಳವಳ್ಳಿ ಕನ್ನಡ ಏನೇ ಒಂದು ಸಣ್ಣ ತಪ್ಪಿದ್ರು ಯಾರು ಅದಕ್ಕೆ ಬೇಜಾರಾಗುತ್ತೆ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ತಲೆ ಕೆಡ್ಸ್ಕೊಂಡ್ರೆ ಕೆಡ್ಸ್ಕೊಳ್ಳಿ, ನಿಮ್ಮ ತಲೆ ನಿಮ್ಮ ಜೊತೆ ಹೋಗ್ತಾನ.